ಏನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಲೇಸ್ಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ನನ್ನ ರೆಗ್ಯುಲರ್ ನೀಡಲ್ನ ನಾನು ತೊಗೊಂಡಿರೋದು. ಲಾಕ್ ಮಾಡಿ ಆದಮೇಲೆ ನಾನಿವಾಗ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೇನ ಹಾಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಹಾಕಿದ್ದಾದಮೇಲೆ ಮತ್ತೆ ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೇನ ಹಾಕೋತಾ ಇದ್ದೀನಿ. ಮತ್ತು ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಸೊ ಒಂದು ಲಾಕ್ ಮಾಡಿದ್ವಿ, 3 ಸಿಂಗಲ್ ಕ್ರೋಶೆನ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಚೈನ್ ಹಾಕೋತಾ ಇದ್ದೀನಿ. 1 2 3 ಚೈನ್ ಹಾಕ್ಕೊಂಡು ನೋಡಿ, ಈ ರೀತಿ ಸ್ಟ್ರೈಟಾಗಿ ನೋಡ್ಕೋಬೇಕು 3 ಚೈನ್ ಎಲ್ಲಿಗೆ ಬರುತ್ತೆ ಅಂತ ಹೇಳಿ. ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಇವಾಗ ನಾನು ದಾರ ಮೇಲ್ ಮಾಡಿ ಇದಕ್ಕೆ ರೌಂಡ್ ಬೀಡನ್ನ ಹಾಕೋತಾ ಇದ್ದೀನಿ. ಅಂದರೆ ಡೋನಟ್ ಬರುತ್ತಲ್ಲ, ಆ ಬೀಡನ್ನ ನಾನು ಹಾಕೋತಾ ಇದ್ದೀನಿ. ಬೀಡನ್ನ ಒಳಗಡೆಗೆ ಈ ರೀತಿ ಬೀಡನ್ನ ಇಟ್ಟು ನಾನು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ಬೀಡನ್ನ ಒಳಗಡೆಗೆ ಇನ್ನೂ ಒಂದು ಬೀಡನ್ನ ಇಟ್ಕೊಂಡು ಈ ರೀತಿ ನಾವು ಹಾಕ್ಕೋಬೇಕಾಗತ್ತೆ ದಾರಕ್ಕೆ. ಇವಾಗ ಈ ಬೀಡನ್ನ ಏನು ಮಾಡಬೇಕು ಅಂತ ಅಂದರೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಲೇಸ್ಗೆ ನಾವು ಫಿಕ್ಸ್ ಮಾಡ್ಕೋಬೇಕು. ಬೀಡನ್ನ ಫಿಕ್ಸ್ ಮಾಡಿ ಆದಮೇಲೆ ಇವಾಗ ಮತ್ತೆ ಇಲ್ಲೇನು ಬೀಡನ್ನ ಈ ಸೈಡ್ ನಾವು 3 ಚೈನ್ ಹಾಕಿ ಬೀಡನ್ನ ಹಾಕ್ಕೊಂಡಿದ್ವಿ ಅಲ್ವಾ. ಸೊ ಇವಾಗ ಬೀಡನ್ನ ಲಾಕ್ ಮಾಡಿ ಆದಮೇಲೂ ಕೂಡ ನಾವು 3 ಚೈನ್ನ ಹಾಕ್ಕೋಬೇಕು. 1 2 3. ಸೊ ಇದನ್ನು ಈ ರೀತಿ ಸ್ಟ್ರೈಟಾಗಿ ನೋಡಿಕೊಂಡು ಸಿಂಗಲ್ ಕ್ರೋಶೆಯಿಂದ ನಾವು ಲಾಕ್ ಮಾಡ್ಕೊಳ್ಳೋಣ. ಸೊ ಬೀಡನ್ನ 2 ಸೈಡು ನಾವು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀವಿ. ಮತ್ತು ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಮತ್ತು ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೆ, ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಸೊ ಇಲ್ಲಿ ಲಾಕ್ನ ಕೂಡ ಸಿಂಗಲ್ ಕ್ರೋಶೆ ಅಂತಲೇ ಕೌಂಟ್ ಮಾಡ್ಕೋತೀವಿ. ಮತ್ತು ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಅಂದರೆ ಸಿಂಗಲ್ ಕ್ರೋಶೆ ಎಲ್ಲ ಪಕ್ಕದಲ್ಲೇ ಬರಬೇಕು, ಆ ರೀತಿ ನಾವು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. ಈ ಲಾಕ್ನ ಕೂಡ ಸೇರಿದ್ರೆ 5 ಸಿಂಗಲ್ ಕ್ರೋಶೆ ಹಾಕಿರೋ ರೀತಿ ಆಗುತ್ತೆ. ಇವಾಗ ನಮಗೆ ಲಾಕ್ನ ಬಿಟ್ಟರೆ 4 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಅಷ್ಟೇ. ಮತ್ತು ಇವಾಗ 3 ಚೈನ್ ಹಾಕಿ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೊಳ್ಳಿ. ಇವಾಗ ಬೀಡನ್ನ ಹಾಕ್ಕೊಳ್ಳೋಣ. ಸೊ ಇಲ್ಲೇನು ನಾವು ರಿಂಗ್ ಬೀಡನ್ನ ಹಾಕಿದ್ವಿ ಅಲ್ವಾ, ಅದೇ ಥರ ಇಲ್ಲೂ ಕೂಡ ಬೀಡನ್ನ ಹಾಕ್ಕೊಳ್ಳೋಣ. ದಾರ ಮೇಲ್ ಮಾಡಿ ಬೀಡನ್ನ ಹಾಕ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಈ ರೀತಿ ರಿಂಗ್ ಬೀಡಲ್ಲಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಂದರೆ ನೀವು ನಾರ್ಮಲ್ ಕುಚ್ಚು ಬೀಡು ರೌಂಡ್ ಬೀಡ್ಸಲ್ಲಿ ಕೂಡ ಮಾಡ್ಕೋಬೋದು. ಅಂದರೆ ಬ್ರೈಡಲ್ ಡಿಸೈನ್ಗೆ ಯೂಸ್ ಮಾಡ್ತೀವಲ್ವ, ಫ್ಲವರ್ ಶೇಪ್ ಬೀಡ್ಸು, ಆ ಬೀಡನ್ನ ಕೂಡ ಯೂಸ್ ಮಾಡಿ ನೀವು ಮಾಡ್ಕೋಬೋದು. ನೋಡಿ, ಬೀಡನ್ನ ಒಳಗಡೆಗೆ ಬೀಡನ್ನ ಇಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇನ್ನೂ ಒಂದು ಹೊಸ ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರಲ್ಲಿ ಆದಷ್ಟು ಡಿವೋಷ್ನಲ್ ರಿಲೇಟೆಡ್ ವೀಡಿಯೋಸ್ ಬರ್ತಾ ಇದೆ, ಆಲ್ರೆಡಿ ತುಂಬ ಜನ ನೋಡ್ತಾ ಇದ್ದೀರಾ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬೀಡನ್ನ ಹಾಕಿದ್ಮೇಲೆ ಬೀಡನ್ನ ನಾನು ಲಾಕ್ ಮಾಡಿ ಆಮೇಲೆ ನಾನು ಬಟ್ಟೆಗೆ ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಬಟ್ಟೆಗೆ ಫಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ನಾವು 3 ಚೈನ್ ಹಾಕಿದ್ವಿ ಅಲ್ವಾ, ಸೊ ಈ ಕಡೆ ಕೂಡ 3 ಚೈನ್ ಹಾಕೋಬೇಕು. ಬೀಡನ್ನ 2 ಸೈಡು ನಾವು 3 ಚೈನ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಇವಾಗ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. ಇವಾಗ ಏನು ಲಾಕ್ ಮಾಡಿದ್ವಿ ಅಲ್ವಾ, ಇದನ್ನು ಕೂಡ ಕೌಂಟಿಗೆ ತಗೊಂಡ್ರೆ ಒಟ್ಟು 5 ಸಿಂಗಲ್ ಕ್ರೋಶೆಗಳನ್ನ ಹಾಕೋತೀವಿ ನಾವು. ಸೊ ಇಲ್ಲಿ 3 ಚೈನ್ ಹಾಕಿ ನಾವೇನು ಲಾಕ್ ಮಾಡಿದ್ವಿ ಅಲ್ವಾ, ಅದನ್ನು ಕೌಂಟಿಗೆ ತಗೊಳ್ಲಿಲ್ಲ ಅಂದರೆ ಎಕ್ಸ್ಟ್ರಾ 4 ಸಿಂಗಲ್ ಕ್ರೋಶೆ ಅಂತ ನೀವು ಕೌಂಟ್ ಮಾಡ್ಕೋಬೋದು. ಸಿಂಗಲ್ ಕ್ರೋಶೆಗಳು ಅಷ್ಟೇ ಆದಷ್ಟು ಪಕ್ಕದಲ್ಲೇ ಬರಬೇಕು, ಆ ರೀತಿ ವರ್ಕ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಟ್ಟೆನಲ್ಲಿ ಗ್ಯಾಪ್ ಬರಬಾರ್ದು. ಒಂದು ಸಿಂಗಲ್ ಕ್ರೋಶೆಗೂ ಇನ್ನೊಂದು ಸಿಂಗಲ್ ಕ್ರೋಶೆಗೂ ಗ್ಯಾಪ್ ಬರಬಾರ್ದು. ಗ್ಯಾಪ್ ಬಂದರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಒಂದಾದಮೇಲೆ ಒಂದ್ರ ಪಕ್ಕನೇ ಒಂದು ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಎಕ್ಸ್ಟ್ರಾ 4 ಸಿಂಗಲ್ ಕ್ರೋಶೆ ಮಾಡಿ ಆದಮೇಲೆ ಮತ್ತೆ ನಾನು 3 ಚೈನ್ ಹಾಕಿ ಸ್ಟ್ರೈಟಾಗಿಟ್ಟು ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಬೀಡನ್ನ ಹಾಕೋಬೇಕು. ಸೊ 3 ಚೈನ್ ಹಾಕಿ ಲಾಕ್ ಮಾಡಿದ ತಕ್ಷಣ ನಾವು ಬೀಡನ್ನ ಹಾಕೋಬೇಕು. ಸೊ ಇದು ಬೀಡನ್ನ ಹಾಕೋದಕ್ಕಿಂತ ಮುಂಚೆ 3 ಚೈನ್ ಹಾಕಿ ನಾನು ಬೀಡನ್ನ ಹಾಕೋತಾ ಇದ್ದೀನಿ. ನೋಡಿ, ಇದು ನಾನು ರಿಂಗ್ ಬೀಡನ್ನ ಒಳಗಡೆ ಈ ರೀತಿ ರೌಂಡ್ ಬೀಡನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನೆಲ್ಲಿಕಾಯಿ ಬೀಡ್ ಅಂತ ಕೂಡ ಹೇಳ್ತೀವಿ ನಾವು. ಸೊ ನಿಮಗೆ ಈ ಬೀಡ್ ಅವೈಲೇಬಲ್ ಇಲ್ಲ ಅಂತಂದರೆ ಕ್ರಿಸ್ಟಲ್ ಕೂಡ ಹಾಕೋಬೋದು, ಇಲ್ಲ ಚಿಕ್ಕದು ಫ್ಲವರ್ ಬೀಡ್ ಬರುತ್ತೆ, ಅದನ್ನು ಕೂಡ ನೀವು ರಿಂಗ್ ಬೀಡನ್ನ ಒಳಗಡೆಗೆ ಹಾಕೋಬೋದು. ನೋಡಿ, ಈ ರೀತಿ ಬೀಡನ್ನ ಹಾಕ್ಕೊಂಡು ಬೀಡನ್ನ ನಾವು ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡೋದು ಕಂಪಲ್ಸರಿ. ಇವಾಗ ಇದನ್ನು ಈ ರೀತಿ ಸ್ಟ್ರೈಟಾಗಿಟ್ಟು ಸಿಂಗಲ್ ಕ್ರೋಶೆ ಹಾಕಿ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ
ಈ ಕಡೆ ಕೂಡ 3 ಚೈನ್ ಹಾಕಿ ನಾವೇನು ಪ್ರೀವಿಯಸ್ ಮಾಡ್ಕೊಂಡ್ವಿ ಅಲ್ವಾ ಇದೇ ಥರ ಪೂರ್ತಿ ಎಂಡ್ವರೆಗೂ ಮಾಡ್ತಾ ಹೋಗಬೇಕು. ನೋಡಿ ಕೌಂಟ್ ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ನಾನು ಒಂದು ಲಾಕ್ ಮಾಡಿದ್ದೆ, ಆಮೇಲೆ ಎಕ್ಸ್ಟ್ರಾ 3 ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ 1 2 3, ಆಮೇಲೆ 3 ಚೈನ್ ಹಾಕಿದ್ದೀನಿ, ಬೀಡ್ ಹಾಕಿದ್ದೀನಿ, ಆಮೇಲೆ ಮತ್ತೆ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಆದಮೇಲೆ 4 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡಿದ್ದೀನಿ. ಸೊ ಇದು ಬಂದು ಇವತ್ತಿನ ಡಿಸೈನ್ಗೆ ಬೇಸ್ ಲೈನ್ ಆಗುತ್ತೆ. ಇದೇ ಥರ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಪೂರ್ತಿ ಎಂಡ್ವರೆಗೂ ಆದಮೇಲೆ ನಾನು ನೆಕ್ಸ್ಟ್ ಲೇಯರ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಮೊದಲಿಗೆ ನಾವು ಎಲ್ಲಿಗೆ ಲಾಕ್ ಮಾಡಿದ್ವಿ ಅಲ್ವಾ ಅಲ್ಲಿಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಇವಾಗ ಇಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡಿರ್ತೀವಿ ಅಲ್ವಾ ನಾವು ಬೇಸ್ ಲೈನ್ ಮಾಡಬೇಕಾದ್ರೆ, ಆ ಸಿಂಗಲ್ ಕ್ರೋಶೆಗಳ ಮೇಲೆ ನಾವು ಸಿಂಗಲ್ ಕ್ರೋಶೆಗಳನ್ನ ಹಾಕ್ತಾ ಹೋಗಬೇಕು. ಇಲ್ಲಿ ಪ್ರತಿಯೊಂದು ಸಿಂಗಲ್ ಕ್ರೋಶೆ ಮೇಲೆ ಕೂಡ ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ಸೊ ಬೇಸ್ ಲೈನಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಸ್ವಲ್ಪ ಲೂಸಾಗಿ ಮಾಡಿಕೊಂಡ್ರೆ ನೆಕ್ಸ್ಟ್ ಲೈನಲ್ಲಿ ಸಿಂಗಲ್ ಕ್ರೋಶೆಗಳನ್ನ ಹಾಕೋಬೇಕಾದ್ರೆ ನಮಗೆ ಈಸಿ ಆಗುತ್ತೆ. ಸೊ ಇಲ್ಲಿ 3 ಸಿಂಗಲ್ ಕ್ರೋಶೆ ಹಾಕ್ಕೊಂಡಿದ್ವಿ ಅಲ್ವಾ, ಸೊ 3 ಸಿಂಗಲ್ ಕ್ರೋಶೆ ಮೇಲ್ಗಡೆನೂ ನಾನು 3 ಸಿಂಗಲ್ ಕ್ರೋಶೆಯನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ಇಲ್ಲಿಂದಾನೇ ನಾನು ಬೀಡ್ನ ಒಳಗಡೆಗೆ ಡಬಲ್ ಕ್ರೋಶೆನ ಮಾಡ್ಕೋತೀನಿ. 2ರಲ್ಲಿ 1 ಮತ್ತು 2ರಲ್ಲಿ 1 ಸೂಜಿ ಮೇಲೆ ಒಂದು ಸತಿ ದಾರ ತಗೋಬೇಕು. ನೋಡಿ ಈ ರೀತಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಕೊಂಡು ಬೀಡ್ಗೆ ಇನ್ಸರ್ಟ್ ಮಾಡಿ ದಾರ ತೆಗೆದ್ರೆ 3 ಲೂಪ್ ಆಗುತ್ತೆ. ಮತ್ತೆ ಇವಾಗ ದಾರ ತಗೊಂಡು 2ರಿಂದ 1 2ರಿಂದ 1 ಮಾಡ್ಕೋಬೇಕು. ಮತ್ತು ಇವಾಗ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. 2ರಿಂದ 1 2ರಿಂದ 1. ಸೊ ಡಬಲ್ ಕ್ರೋಶೆ ಮಾಡಬೇಕಾದ್ರೆ ನಾವು ಸೂಜಿ ಮೇಲೆ ಒಂದು ಸತಿ ಅಷ್ಟೇ ದಾರ ತಗೋತೀವಿ. ಇಲ್ಲೇನು ಬೀಡ್ ಇದೆ ಅಲ್ವಾ, ಬೀಡ್ ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ತಾ ಹೋಗಬೇಕು. ಡಬಲ್ ಕ್ರೋಶೆಗಳು ಅಷ್ಟೇ ಒಂದೇ ಲೆವೆಲ್ಗೆ ಬರಬೇಕು, ಆ ರೀತಿ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಯಾವುದೇ ಕಾರಣಕ್ಕೂ ಒಂದು ಡಬಲ್ ಕ್ರೋಶೆ ಮೇಲೆ ಒಂದು ಡಬಲ್ ಕ್ರೋಶೆ ಕೆಳಗಡೆ ಈ ರೀತಿ ನಾವು ವರ್ಕ್ ಮಾಡ್ಕೋಬಾರ್ದು. ನೋಡಿ ಡಬಲ್ ಕ್ರೋಶೆಗಳೆಲ್ಲ ಒಂದೇ ಲೆವೆಲ್ಗೆ ಬರ್ತಾ ಇದೆ. ಇದೇ ರೀತಿ ನೀವು ಕೂಡ ವರ್ಕ್ ಮಾಡ್ಕೊಳ್ಳಿ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರಿ ಹೊಸ ಡಿಸೈನ್ಸ್ ಯಾವುದಾದ್ರೂ ಹಾಕಿ ಅಂತ ಹೇಳಿ. ಸೊ ಹಾಗಾಗಿ ಸ್ವಲ್ಪ ಚೇಂಜಸ್ ಮಾಡಿ ಈ ಡಿಸೈನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೋಡಿ ಪೂರ್ತಿ ಆರ್ಚ್ ಕಂಪ್ಲೀಟ್ ಆದಮೇಲೆ ಇದನ್ನು ಇವಾಗ ಮೊದಲನೇ ಇಲ್ಲಿ ಲಾಕ್ ಇದೆ ಅಲ್ವ, ಅಂದರೆ 3 ಚೈನ್ ಹಾಕಿ ನಾವು ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಳ್ಳಿ ಈ ಥರ. ಒಟ್ಟು ಇಲ್ಲಿ ನಮಗೆ 15 ಬಂದಿದೆ ಡಬಲ್ ಕ್ರೋಶೆಗಳು. 15 ಡಬಲ್ ಕ್ರೋಶೆ ಆದಮೇಲೆ ಇವಾಗ ಏನು ಮಾಡ್ತೀನಿ ಅಂದರೆ ಈ ಕಡೆ ನಾವೇನು ಎಕ್ಸ್ಟ್ರಾ 4 ಸಿಂಗಲ್ ಕ್ರೋಶೆಗಳನ್ನ ಹಾಕಿದ್ವಿ ಅಲ್ವಾ, ಆ 4 ಸಿಂಗಲ್ ಕ್ರೋಶೆಗಳ ಮೇಲೂ ಕೂಡ ನಾವು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆ. ಸೊ ಬೇಸ್ ಲೈನ್ ನಾವು ಮಾಡ್ಕೋಬೇಕಾದ್ರೆ ಸಿಂಗಲ್ ಕ್ರೋಶೆಗಳನ್ನ ಸ್ವಲ್ಪ ಲೂಸಾಗಿ ಹಾಕಿದ್ರೆ ನಾವು ಈ ರೀತಿ ನೆಕ್ಸ್ಟ್ ಲೇಯರ್ ಮಾಡಬೇಕಾದ್ರೆ ನಾವು ಲಾಕ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ತೀರಾ ಟೈಟಾಗಿ ನಾವು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡಾಗ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೇಸ್ ಲೈನ್ನ ಮಾಡ್ಕೋಬೇಕಾದ್ರೆ ಸ್ವಲ್ಪ ಲೂಸಾಗೇ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಟಿಪ್ಸ್, ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕಾದ್ರೆ ತೀರಾ ಟೈಟಾಗಿ ಮಾಡಿಕೊಂಡ್ರೆ ಕೆಲವೊಂದು ಸತಿ ಸೀರೆ ಸುಕ್ಕು ಬಂದುಬಿಡುತ್ತೆ. ಸೊ ಅದನ್ನು ಕೂಡ ಗಮನ ಇಟ್ಟು ವರ್ಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ 4 ಸಿಂಗಲ್ ಕ್ರೋಶೆ ಮೇಲೂ ಕೂಡ ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಮಾಡಿ ಆದಮೇಲೆ ಇವಾಗ ನಾನು ಇಲ್ಲಿಂದಾನೆ ನೆಕ್ಸ್ಟ್ ಬೀಡ್ನ ಒಳಗಡೆಗೆ ಇಲ್ಲಿ ಫಸ್ಟು ಆರ್ಚ್ ಮಾಡಿದ್ವಿ ಅಲ್ವಾ, ಇದೇ ಥರ ಆರ್ಚ್ನ ನಾನು ಇಲ್ಲೂ ಕೂಡ ಮಾಡ್ಕೋತೀನಿ. ನೋಡಿ ಸಿಂಗಲ್ ಕ್ರೋಶೆ ಮೇಲೆ ಸಿಂಗಲ್ ಕ್ರೋಶೆಗಳೆಲ್ಲ ಆದಮೇಲೆ ಇಲ್ಲಿಂದಾನೆ ಡೈರೆಕ್ಟಾಗಿ ಸೂಜಿ ಮೇಲೆ ದಾರ ತಗೊಂಡು ಬೀಡ್ನ ಒಳಗಡೆಗೆ ಡಬಲ್ ಕ್ರೋಶೆನ ವರ್ಕ್ ಮಾಡ್ತಾ ಹೋಗಬೇಕು ನಾವು. 2ರಲ್ಲಿ 1 ಮತ್ತು 2ರಲ್ಲಿ 1 ಇದೇ ಥರ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೋಬೇಕು. ಇಲ್ಲಿ ಎಷ್ಟು ಬೀಡ್ ಹಾಕಿದ್ದೀವಿ ಅಲ್ವಾ, ಅಷ್ಟು ಬೀಡ್ನ ಮೇಲೆ ಈ ರೀತಿ ಆರ್ಚ್ನ ಮಾಡ್ತಾ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಪೂರ್ತಿ ಎಂಡ್ವರೆಗೂ ಆದಮೇಲೆ ನಾನು ನೆಕ್ಸ್ಟ್ ಲೇಯರ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್ ಪೂರ್ತಿ ಎಂಡ್ವರೆಗೂ ಆದಮೇಲೆ ನೆಕ್ಸ್ಟ್ ಲೇಯರ್ ಮಾಡೋದಕ್ಕೆ ನಾವು ಮೊದಲನೇ ಸಿಂಗಲ್ ಕ್ರೋಶೆ ಏನಿತ್ತು ಅಲ್ವಾ ಅದ್ರ ಮೇಲ್ಗಡೆಗೆ ದಾರನ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೆ 2 3 ಅಂದರೆ ಲಾಕ್ನ ಕೂಡ ಒಂದು ಸಿಂಗಲ್ ಕ್ರೋಶೆ ಅಂತ ಕೌಂಟ್ ಮಾಡ್ಕೋತೀವಿ.
3 ಸಿಂಗಲ್ ಕ್ರೋಶೆ ಇತ್ತಲ್ಲ ಅದ್ರ ಮೇಲೆ 3 ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದು. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಇದೆ ಅಲ್ವಾ, ಅದ್ರ ಮೇಲೆ ಈ ರೀತಿ ಚೈನ್ ಬರುತ್ತೆ ನೋಡಿ, ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿ ಇವಾಗ ನಾನು ದಾರ ಮೇಲ್ ಮಾಡಿ ಇದಕ್ಕೆ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಹಾಕ್ಕೊಂಡು ಸೊ ಇಲ್ಲಿ ನಾನು ಬೀಡನ್ನ ಯೂಸ್ ಮಾಡ್ತಾ ಇರೋದು 3 mm ಅಲ್ಲಿ ಬೀಡನ್ನ ಯೂಸ್ ಮಾಡ್ತಾ ಇರೋದು. ನಿಮಗೆ ಬೇಕು ಅಂದರೆ ಚಿಕ್ಕದು ಕೂಡ ತಗೋಬೋದು. ನೆಕ್ಸ್ಟು ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಬೀಡನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ನೆಕ್ಸ್ಟು ಡಬಲ್ ಕ್ರೋಶೆ ಮೇಲಿರೋ ಚೈನ್ಗೆ ನಾನು ಅಂದರೆ 3ನೇ ಡಬಲ್ ಕ್ರೋಶೆ ಇವಾಗ ವರ್ಕ್ ಮಾಡ್ತಿರೋದು, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು ಇವಾಗ ದಾರ ಮೇಲ್ ಮಾಡಿ ಬೀಡನ್ನ ತಗೊಂಡು 4ನೇ ಡಬಲ್ ಕ್ರೋಶೆ ಮೇಲ್ಗಡೆಗೆ ನಾನು ಬೀಡನ್ನ ಲಾಕ್ ಮಾಡ್ಕೋತೀನಿ. ನೋಡಿ, ಬೀಡನ್ನ ತಗೊಂಡು ಬೀಡನ್ನ ಲಾಕ್ ಮಾಡಬೇಡಿ, ಡೈರೆಕ್ಟಾಗಿ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಸಿಂಗಲ್ ಕ್ರೋಶೆ ಅಂತ ಅಂದರೂ ಒಂದೇ, ಲಾಕ್ ಅಂತ ಅಂದರೂ ಕೂಡ ಒಂದೇ, ನಾಟ್ ಅಂತ ಅಂದರೂ ಕೂಡ ಒಂದೇ. ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಸಿಂಗಲ್ ಕ್ರೋಶೆ ಆದಮೇಲೆ ಬೀಡನ್ನ ಹಾಕಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆಗೆ ಒಂದು ಸಿಂಗಲ್ ಕ್ರೋಶೆನ ವರ್ಕ್ ಮಾಡ್ಕೋತೀನಿ. ನೋಡಿ, ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಸಿಂಗಲ್ ಕ್ರೋಶೆ, ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಸೊ ಈ ರೀತಿ 3 ಬೀಡ್ಸ್ ಬರುತ್ತೆ ಈ ಕಡೆ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ 3 ಚೈನ್ ಹಾಕೋತೀನಿ. 3 ಚೈನ್ ಹಾಕಿ ನೋಡಿ, ಇಲ್ಲಿ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ, ಅಂದರೆ 2 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ 3ನೇ ಡಬಲ್ ಕ್ರೋಶೆ ಮೇಲ್ಗಡೆ ನಾನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ದಾರ ಮೇಲ್ ಮಾಡಿ ಬೀಡನ್ನ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಫಸ್ಟ್ ಹಾಫ್ ನಾವೇನು ಮಾಡಿದ್ವಿ ಅಲ್ವಾ, ಒಂದು ಬೀಡು ಒಂದು ಸಿಂಗಲ್ ಕ್ರೋಶೆ, ಒಂದು ಬೀಡು ಒಂದು ಸಿಂಗಲ್ ಕ್ರೋಶೆ, ಇದು ಆರ್ಚ್ನ ಫಸ್ಟ್ ಹಾಫ್ ನಾವು ಮಾಡ್ಕೊಂಡಿದ್ದು. ಆಮೇಲೆ 3 ಚೈನ್ ಹಾಕಿ 2 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನಾವು ಲಾಕ್ ಮಾಡಿದ್ವಿ. ಮತ್ತು ಇವಾಗ ಸೆಕೆಂಡ್ ಹಾಫ್ ಮಾಡ್ತಾ ಇದ್ದೀವಿ ಅಲ್ವಾ, ಫಸ್ಟ್ ಹಾಫ್ ಯಾವ ರೀತಿ ನಾವು ಮಾಡಿದ್ವಿ ಅಲ್ವಾ, ಸೆಕೆಂಡ್ ಹಾಫ್ ಕೂಡ ಅದೇ ರೀತಿ ನಾವು ವರ್ಕ್ ಮಾಡ್ಕೋಬೇಕು. ಒಂದು ಬೀಡು ಒಂದು ಸಿಂಗಲ್ ಕ್ರೋಶೆ, ಇಲ್ಲಿ ಪ್ರತಿಯೊಂದು ಡಬಲ್ ಕ್ರೋಶೆ ಮೇಲೆ ಕೂಡ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಮಿಡಲಲ್ಲಿ ಮಾತ್ರ 2 ಡಬಲ್ ಕ್ರೋಶೆಗಳನ್ನ ಸ್ಕಿಪ್ ಮಾಡಿ ನಾವು ಲಾಕ್ ಮಾಡ್ಕೋಬೇಕು. ನೋಡಿ, ಬೀಡ್ ಹಾಕಿದ್ಮೇಲೆ ಬೀಡ್ ಹಾಕ್ದೇ ಇವಾಗ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಇವಾಗ ಮತ್ತೆ ಬೀಡನ್ನ ಹಾಕ್ಕೊಳ್ಳಿ. ಬೀಡನ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆ, ಅಂದರೆ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡನ್ನ ಹಾಕಿ ಬೀಡನ್ನ ಈ ರೀತಿ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾವು ಲಾಕ್ ಮಾಡ್ಕೋಬೇಕು. ಮತ್ತು ಇವಾಗ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾವು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಇವಾಗ ಏನು ಮಾಡ್ತೀನಿ ಅಂದರೆ ಈ ರೀತಿ ಸ್ಟ್ರೈಟಾಗಿ ನೋಡ್ಕೋತೀನಿ. ನೋಡಿ, ಇದು ಆರ್ಚ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಸ್ಟ್ರೈಟಾಗಿ ನೋಡಿಕೊಂಡು ಇದು ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಅದನ್ನು ಲಾಕ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ, ಫಸ್ಟ್ ಒಂದು ಸಿಂಗಲ್ ಕ್ರೋಶೆ ಬೀಡು ಮತ್ತು ಸಿಂಗಲ್ ಕ್ರೋಶೆ ಬೀಡು. ಸೊ ಸ್ಟಾರ್ಟಿಂಗಲ್ಲೂ ಒಂದು ಸಿಂಗಲ್ ಕ್ರೋಶೆ ಬಂದಿತ್ತು. ಸೊ ಈ ಕಡೆ ಆರ್ಚ್ ಎಂಡ್ ಮಾಡಿದ್ಮೇಲೂ ಕೂಡ ಒಂದು ಸಿಂಗಲ್ ಕ್ರೋಶೆಯಿಂದನೇ ಎಂಡ್ ಆಗಿದೆ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಈ ರೀತಿ ಸ್ಟ್ರೈಟಾಗಿ ಬೇಕಾದರೂ ನೋಡಿ ನೀವು ಲಾಕ್ ಮಾಡ್ಕೋಬೋದು. ಇಲ್ಲ ಅಂದರೆ 1, ಇಲ್ಲ ಅಂದರೆ 2, ಈ ರೀತಿ ನೋಡ್ಕೊಳ್ಳಿ. 1, 2 ಸಿಂಗಲ್ ಕ್ರೋಶೆಗಳನ್ನ ಸ್ಕಿಪ್ ಮಾಡಿ 3ನೇ ಸಿಂಗಲ್ ಕ್ರೋಶೆ ಮೇಲೆ ಕೂಡ ನೀವು ಲಾಕ್ ಮಾಡ್ಕೋಬೋದು. ಇಲ್ಲಿ 2ನ್ನು ಸ್ಕಿಪ್ ಮಾಡಿ ನಾನು 3ನೇ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡಿದ್ದೀನಿ. ಮತ್ತು ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೆಯನ್ನು ಮಾಡ್ಕೋತಾ ಇದ್ದೀನಿ. ಮತ್ತು ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಸೊ ಇಲ್ಲಿ ಒಟ್ಟು 3 ಸಿಂಗಲ್ ಕ್ರೋಶೆಗಳು ಬರುತ್ತೆ, ಅಂದರೆ ಒಂದು ಲಾಕ್ ಬರುತ್ತೆ, 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಬರುತ್ತೆ, ಅಂದರೆ 2 ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಬರುತ್ತೆ. ಆಮೇಲೆ ಏನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಇಲ್ಲಿ ಮೊದಲನೇ ಡಬಲ್ ಕ್ರೋಶೆ ಮೇಲ್ಗಡೆಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಅಂದರೆ 2 ಸಿಂಗಲ್ ಕ್ರೋಶೆಗಳನ್ನ ಸ್ಕಿಪ್ ಮಾಡಿಬಿಟ್ಟು ಆರ್ಚ್ನ ಮೇಲೆ, ಅಂದರೆ ಮೊದಲನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಾವು ಬೇಸ್ ಲೈನಲ್ಲಿ 5 ಸಿಂಗಲ್ ಕ್ರೋಶೆಗಳನ್ನ ಮಾಡಿದ್ವಿ ಅಲ್ವಾ, ಈ ಪಿಂಕ್ ಲೈನ್ನ ಮಾಡಬೇಕಾದ್ರೆ 2 ಮೈನಸ್ ಆಗುತ್ತೆ, 3 ಸಿಂಗಲ್ ಕ್ರೋಶೆಗಳು ಮಾತ್ರ ಬರುತ್ತೆ ಅಲ್ಲಿ. ಸೊ ಇದು ಅಷ್ಟೇ, ಫಸ್ಟು ಆರ್ಚು ನಾವು ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ ಅದೇ ರೀತಿ ವರ್ಕ್ ಮಾಡ್ಕೋಬೇಕು. ಫ್ರೆಂಡ್ಸ್, ಹಾಗೆಯೇ ಯಾರಿಗಾದರೂ ಸೀರೆ ಕುಚ್ಚು ಕಲಿಯೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ನನ್ನ ಇನ್ನೂ ಒಂದು ಚಾನಲ್ನ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅಲ್ಲಿ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಅದರ ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಅದನ್ನು ನನ್ನ ಈ ಚಾನಲ್ನ ಕಮ್ಯುನಿಟಿನಲ್ಲಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಆ ವಿಡಿಯೋ ಕಂಟೆಂಟ್ ಇಷ್ಟ ಆದರೆ ನೀವು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಸುಮಾರು ಜನ ನನ್ನ ಸಬ್ಸ್ಕ್ರೈಬರ್ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇಂಟ್ರೆಸ್ಟ್ ಇದ್ದರೆ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬರ್ತಾ ಇದೆ ಅಲ್ಲಿ. ಸೊ ಇಂಟ್ರೆಸ್ಟ್ ಇದ್ದರೆ ನೋಡ್ಕೋಬೋದು ನೀವು. ನೋಡಿ, ಇಲ್ಲಿ
ಬೀಡನ್ನ ಹಾಕಿ ಸಿಂಗಲ್ ಕ್ರೋಶೆ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಈ ರೀತಿ ಮಾಡ್ಕೊಂಡಾದಮೇಲೆ ಇವಾಗ ನಾನು 3 ಚೈನ್ಗಳನ್ನ ಹಾಕೋತಾ ಇದ್ದೀನಿ. 3 ಚೈನ್ ಹಾಕ್ಕೊಂಡು 1 2 2ನ್ನು ಸ್ಕಿಪ್ ಮಾಡಿ 3ನೇ ಡಬಲ್ ಕ್ರೋಶೆ ಮೇಲೆ ಬರೋ ಚೈನ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ 3 ಚೈನ್ ಹಾಕಿ ನಾನು 2 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಲಾಕ್ ಮಾಡಿ ಆದಮೇಲೆ ಡೈರೆಕ್ಟಾಗಿ ಬೀಡನ್ನ ಹಾಕಿ ನಾನು ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಮೊದಲನೇ ಆರ್ಚ್ ನಾವು ಯಾವ ರೀತಿ ಮಾಡ್ಕೊಂಡ್ವಿ ಅಲ್ವಾ, ಉಳಿದಂಥ ಆರ್ಚ್ಗಳನ್ನ ನಾವು ಅದೇ ರೀತಿ ವರ್ಕ್ ಮಾಡ್ತಾ ಹೋಗಬೇಕು. ಸೀರೆಗೆ ಎಷ್ಟು ಆರ್ಚ್ ಬರುತ್ತೋ ಅಷ್ಟು ಆರ್ಚ್ನ ಒಂದೇ ಥರ ನಾವು ವರ್ಕ್ ಮಾಡಬೇಕು, ಒಂದೇ ಕೌಂಟಿಂಗ್ಸಲ್ಲೇ ನಾವು ವರ್ಕ್ ಮಾಡ್ತಾ ಹೋಗಬೇಕು. ಮತ್ತು ಇವಾಗ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಬೀಡನ್ನ ಒಂದು ಸತಿ ಬೀಡ್ ಹಾಕಿ ನಾವು ಲಾಕ್ ಮಾಡಿದ್ಮೇಲೆ ಒಂದು ಹಾಗೆ ಸಿಂಗಲ್ ಕ್ರೋಶೆನ ಮಾಡ್ಕೋತೀವಿ. ಆಮೇಲೆ ಮತ್ತೆ ಬೀಡ್ ಹಾಕ್ತೀವಿ, ಒಂದು ಹಾಗೇ ಸಿಂಗಲ್ ಕ್ರೋಶೆನ ಮಾಡ್ಕೋತೀವಿ. ಸೊ ಇವತ್ತಿನ ವಿಡಿಯೋ ಪೂರ್ತಿ ನೋಡೋರಿಗೆ 2 ಟಿಪ್ ನಾನು ಆಲ್ರೆಡಿ ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ಫಾಲೋ ಮಾಡ್ಬೋದು. ನೋಡಿ ಮತ್ತೆ ಇವಾಗ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಆದಮೇಲೆ ಬೀಡನ್ನ ಹಾಕಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಅಂದರೆ ಬೀಡನ್ನ ಹಾಕಿ ನಾವು ಬೀಡನ್ನ ಸಿಂಗಲ್ ಕ್ರೋಶೆ ಯಾವ ರೀತಿ ಮಾಡ್ತೀವಲ್ವ ಆ ರೀತಿ ಲಾಕ್ ಮಾಡ್ಕೋಬೇಕು ಬೀಡನ್ನ. ಸೊ ಇಲ್ಲಿ ನಾನು ಆವಾಗಲೇ ಹೇಳ್ದಂಗೆ 3 mm ಬೀಡನ್ನ ತೊಗೊಂಡಿರೋದು. ನಿಮಗೆ ಬೇಕು ಅಂದರೆ ಇನ್ನು ಚಿಕ್ಕದು ಕೂಡ ತೊಗೋಬೋದು, ಇನ್ನು ದೊಡ್ಡದು ಕೂಡ ತೊಗೋಬೋದು. ಸೊ ಅದು ನಿಮ್ಮ ಸೆಲೆಕ್ಷನ್ಗೆ ಬಿಟ್ಟಿದ್ದು. ಬೀಡನ್ನ ಹಾಕಿ ಲಾಕ್ ಮಾಡಿ ಆದಮೇಲೆ ನೆಕ್ಸ್ಟ್ ಅಂದರೆ ಕೊನೆ ಡಬಲ್ ಕ್ರೋಶೆ ಮೇಲೆ ಕೂಡ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ ಇದು ಸ್ಟ್ರೈಟಾಗಾದರೂ ನೋಡ್ಕೊಳ್ಳಿ, ಇಲ್ಲ ಅಂದರೆ 2 ಸಿಂಗಲ್ ಕ್ರೋಶೆಗಳನ್ನ ಸ್ಕಿಪ್ ಮಾಡಿ 3ನೇ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೋಬೋದು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇನ್ನು 2 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡ್ಕೋತಾ ಇದ್ದೀನಿ. 1 2 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡಿಕೊಂಡು ಇಲ್ಲಿಂದಾನೇ ನಾವು ಡೈರೆಕ್ಟಾಗಿ 2ನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ನೆಕ್ಸ್ಟ್ ಆರ್ಚ್ನ ಮೇಲೆ ಮೊದಲನೇ ಡಬಲ್ ಕ್ರೋಶೆ ಮೇಲ್ಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋತಾ ಇದ್ದೀನಿ. ಸೊ ಇದೇ ಥರ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಆರ್ಚ್ ಅಂತ ಹೇಳಿ. ಇದೇ ಥರ ಪೂರ್ತಿ ಎಂಡ್ವರೆಗೂ ಕಂಟಿನ್ಯೂ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಇಲ್ಲಿ ಪೂರ್ತಿ ಎಂಡ್ವರೆಗೂ ಆಗಿದೆ. ಎಂಡಲ್ಲೂ ಅಷ್ಟೇ ಆರ್ಚ್ನ ಲಾಕ್ ಮಾಡಿ ಆದಮೇಲೆ ನಾನು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಗಳನ್ನ ಹಾಕೋತಾ ಇಲ್ಲ, ಡೈರೆಕ್ಟಾಗಿ ನಾನು ಟರ್ನ್ ಮಾಡ್ಕೋತಾ ಇದ್ದೀನಿ. ಟರ್ನ್ ಮಾಡ್ಕೊಂಡಾದಮೇಲೆ ನೋಡಿ ಇಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ, ಅಂದರೆ ಆರ್ಚ್ನ ಎಂಡ್ ಮಾಡಿದ್ವಿ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಇವಾಗ ನಾವು 3 ಚೈನ್ನ ಹಾಕೋಬೇಕು. 1 2 3 3 ಚೈನ್ ಹಾಕ್ಕೊಂಡು ಬೀಡ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ನೋಡಿ ಈ ಸಿಂಗಲ್ ಕ್ರೋಶೆ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 3 ಚೈನ್ ಹಾಕ್ಕೊಳ್ಳಿ. ಸೊ ಇಲ್ಲಿ ಎಕ್ಸ್ಟ್ರಾ ದಾರಗಳೇನಿದೆ ಅದನ್ನ ಟ್ರಿಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ರೀತಿ ಸಿಕ್ಕಾಕೊಂಡ್ಬಿಡುತ್ತೆ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ನಾನು 3 ಚೈನ್ ಹಾಕ್ಕೊಂಡು 1 2 3 3 ಚೈನ್ ಹಾಕ್ಕೊಂಡು ಇಲ್ಲಿ ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಈ ಸಿಂಗಲ್ ಕ್ರೋಶೆ ಮೇಲ್ಗಡೆಗೆ 3 ಚೈನ್ನ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 3 ಚೈನ್ ಹಾಕೋತೀನಿ. ಮತ್ತೆ 3 ಚೈನ್ ಹಾಕ್ಕೊಂಡು ನೆಕ್ಸ್ಟು ಬೀಡ್ ಆದಮೇಲೆ ಒಂದು ಲಾಕ್ ಇದೆ ಅಲ್ವಾ, ಆ ಲಾಕ್ನ ಮೇಲ್ಗಡೆಗೆ ನಾನು ಲಾಕ್ ಮಾಡ್ಕೋತೀನಿ. 3 ಚೈನ್ ಹಾಕ್ಕೊಂಡು ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಈ ಲಾಕ್ನ ಮೇಲ್ಗಡೆಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 3 ಚೈನ್ ಹಾಕ್ಕೊಂಡು 1 2 3 3 ಚೈನ್ ಹಾಕ್ಕೊಂಡು ಇಲ್ಲಿ 3 ಚೈನ್ನ ಲಾಕ್ ಇದೆ ಅಲ್ವಾ, ಇದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 3 ಚೈನ್ ಹಾಕಿ ಬೀಡ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆ ಇತ್ತಲ್ವಾ, ಅದ್ರ ಮೇಲ್ಗಡೆಗೆ ನಾವು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 3 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ನ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್ ಇಲ್ಲಿ ನಾವೇನು 3 ಚೈನ್ ಹಾಕಿದ್ವಿ ಅಲ್ವಾ, ಆ ಜಾಗಕ್ಕೆ ಕುಚ್ಚು ಬರುತ್ತೆ ಈ ಡಿಸೈನ್ಗೆ. ಸೊ ಹಾಗಾಗಿ ಅಲ್ಲಿ ಆರ್ಚ್ನ ಮಿಡಲ್ಗೆ ನಾವು 3 ಚೈನ್ ಹಾಕಿ ಜಾಗ ಮಾಡ್ಕೊಂಡಿರೋದು ಕುಚ್ಚನ್ನ ಹಾಕೋದಕ್ಕೆ. ಮತ್ತು ಇವಾಗ 3 ಚೈನ್ ಹಾಕೋತಾ ಇದ್ದೀನಿ. 1 2 3 3 ಚೈನ್ ಹಾಕ್ಕೊಂಡು
ನೋಡಿ ಇಲ್ಲಿ ಕೊನೆಯದು ಬೀಡ್ ಆದಮೇಲೆ ಒಂದು ಸಿಂಗಲ್ ಕ್ರೋಶೆ ಇತ್ತಲ್ವ ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ ಇಲ್ಲೇನಾಗುತ್ತೆ ಅಂತ ಅಂದರೆ ಯಾವುದು ಡಿಕ್ರೀಸ್ ಆಗೋದಿಲ್ಲ, ಸೇಮ್ 3 ಸಿಂಗಲ್ ಕ್ರೋಶೆ ಮೇಲೆ 3 ಸಿಂಗಲ್ ಕ್ರೋಶೆಗಳು ಕರೆಕ್ಟಾಗಿ ಬರುತ್ತೆ. ಇಲ್ಲಿ ನೀವೇನಾದರೂ ಇನ್ ಕೇಸ್ ಇಲ್ಲಿ ಡಿಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಹೋದರೆ ಕೆಲವೊಂದು ಸತಿ ಸುಕ್ಕು ಬಂದುಬಿಡುತ್ತೆ. ಸೊ ಕೇರ್ಫುಲ್ಲಾಗಿ ವರ್ಕ್ ಮಾಡ್ಕೊಳ್ಳಿ. ಸೊ ಈ ಜಾಗಕ್ಕೆ ಬೇಕಂದರೆ ಯಾವ್ದಾದ್ರು ಲೀಫ್ ಬೀಡ್ ಕೂಡ ನೀವು ಹಾಕ್ಕೋಬೋದು, ಇಲ್ಲ ಒಂದು ಫ್ಲವರ್ ಬೀಡು, ಒಂದು ಕ್ರಿಸ್ಟಲ್ ಬೀಡ್ ಕೂಡ ನೀವು ಹಾಕ್ಕೋಬೋದು. ಇಲ್ಲ ಅಂದರೆ ಆ ಬೀಡನ್ನ ಒಳಗಡೆನೆ ಕುಚ್ಚಿಟ್ಟು ಕೆಲವೊಂದು ಬೀಡ್ಗಳು ಬರುತ್ತಲ್ವ ಹ್ಯಾಂಗಿಂಗ್ ಬೀಡ್ ಥರ, ಆ ಬೀಡ್ಗಳನ್ನ ಕೂಡ ನೀವು ಇಲ್ಲಿ ಹಾಕ್ಕೋಬೋದು. ಸೊ ನೋಡಿ ಇಲ್ಲಿ 3 ಸಿಂಗಲ್ ಕ್ರೋಶೆಗಳು ಹಾಗೆ ಬರುತ್ತೆ. ಮತ್ತು ಇವಾಗ ರಿಪೀಟ್ ಆಗುತ್ತೆ, ಬೀಡನ್ನ ಸುತ್ತ 3 ಚೈನ್ ಹಾಕಿ ಲಾಕ್ ಮಾಡೋದು ರಿಪೀಟ್ ಆಗುತ್ತೆ. ಇಲ್ಲಿ ನೋಡಿ ಲಾಕ್ನ ಮೇಲೆ ಲಾಕು, ಮತ್ತು ಇವಾಗ 3 ಚೈನ್ ಹಾಕ್ಕೊಂಡು ಬೀಡ್ ಸುತ್ತ ಬಂದು ಲಾಕ್ನ ಮೇಲ್ಗಡೆ ಲಾಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಫಸ್ಟ್ ಆರ್ಚ್ ಮಾಡಿದ್ವಿ ಅಲ್ವಾ, ಎಷ್ಟು ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು. ಇದೇ ಥರ ನೆಕ್ಸ್ಟ್ ಆರ್ಚ್ನ ಕೂಡ ನೀವು ಮಾಡ್ಕೊಳ್ಳಿ. ನೋಡಿ ಇದು ಫ್ರಂಟಲ್ಲಿ ಈ ರೀತಿ ಕಾಣಿಸುತ್ತೆ. ಇಷ್ಟೊತ್ತು ಡಿಸೈನ್ನ ಬ್ಯಾಕ್ ಸೈಡ್ ನಾನು ವರ್ಕ್ ಮಾಡ್ತಾ ಹೋಗ್ತಾ ಇದ್ದಿದ್ದು. ಸೊ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಸೊ ನಾನು ಆವಾಗಲೇ ಹೇಳ್ದಂಗೆ ರಿಂಗ್ ಬೀಡ್ನ ಬದಲಾಗಿ ನೀವು ಯಾವುದಾದ್ರೂ ಬ್ರೈಡಲ್ ಬೀಡನ್ನ ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಆಲ್ರೆಡಿ ಈ ಥರ ಡಿಸೈನು ಬೀಡನ್ನ ಯೂಸ್ ಮಾಡಿದ್ದೀನಿ. 1 ಇಯರ್ ಬ್ಯಾಕ್ ಇಲ್ಲಾಂದರೆ 2 ಇಯರ್ಸ್ ಬ್ಯಾಕಲ್ಲಿ ನಾನು ಈ ಡಿಸೈನ್ನ ಮಾಡಿದ್ದೀನಿ, ಅಂದರೆ ನಾರ್ಮಲ್ ಬೀಡನ್ನ ಯೂಸ್ ಮಾಡಿರೋದು. ಸೊ ಬೇಕು ಅಂದರೆ ನನ್ನ ಹಳೆ ವೀಡಿಯೋಸ್ನ ನೀವು ಚೆಕ್ ಮಾಡ್ಬೋದು. ಅಲ್ಲಿ ನಿಮಗೆ ನಾರ್ಮಲ್ ಬೀಡಿಂದ ಈ ಡಿಸೈನ್ ಮಾಡಿರೋದು ಗೊತ್ತಾಗುತ್ತೆ ನಿಮಗೆ. ಅಂದರೆ ಡೈಮಂಡ್ ಶೇಪ್ ಬೀಡಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅಲ್ಲಿ. ಸೊ ನಿಮಗೆ ಬೇಕು ಅಂದರೆ ನಿಮ್ಗೆ ಯಾವ ಬೀಡ್ ಕನ್ವೀನಿಯೆಂಟ್ ಆಗುತ್ತೋ ಆ ಬೀಡನ್ನ ತಗೊಂಡು ನೀವು ಇಲ್ಲಿ ವರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿ, ಮತ್ತೆ 3 ಚೈನ್ ಹಾಕಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿಗೆ ಲಾಕ್ ಮಾಡಿ ಆದಮೇಲೆ ಮತ್ತೆ ಇವಾಗ 3 ಚೈನ್ ಹಾಕಿ ಇಲ್ಲಿ 3 ಚೈನ ನಾವು ಲಾಕ್ ಮಾಡಿದ್ವಿ ಅಲ್ವಾ, ಅದ್ರ ಮೇಲ್ಗಡೆಗೆ ಲಾಕ್ ಮಾಡ್ಕೋಬೇಕು. ಸೊ ನಾನು ಆವಾಗಲೇ ಹೇಳ್ದಂಗೆ 3 ಚೈನ್ನ ಗ್ಯಾಪ್ನ ಒಳಗಡೆಗೆ ಕುಚ್ಚುಗಳನ್ನ ಹಾಕ್ಕೊಳ್ಳೋದು. ನೋಡಿ ಇದೇ ಥರ ಎಲ್ಲ ಆರ್ಚ್ಗಳನ್ನ ಕಂಪ್ಲೀಟ್ ಮಾಡಿ ಕುಚ್ಚೆಲ್ಲ ಹಾಕಿ ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಫೈನಲ್ ಲುಕ್ಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಹೇಳಿ. ಫ್ರೆಂಡ್ಸ್ ಏನು ನೀವು ನೋಡ್ತಾ ಇದ್ದೀರಾ ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿ ಆಗಿದೆ. ಇಲ್ಲಿ ಕುಚ್ಚನ್ನ ಕಟ್ಟೋದಕ್ಕೆ 135 ಎಳೆ ದಾರ ತಗೊಂಡು ಅದನ್ನು ಡಬಲ್ ಮಾಡಿ ನಾನು ಕುಚ್ಚನ್ನ ಕಟ್ಟಿರೋದು. ಸೊ ಇಲ್ಲಿ ಪಿಕ್ ನಾನು ಕರೆಕ್ಟಾಗಿ ಕ್ಲಿಕ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ರಫಾಗಿ ನಾನು ತೋರಿಸ್ತಾ ಇದ್ದೀನಿ ಫೈನಲ್ ಲುಕ್ಕು. ಈ ಡಿಸೈನ್ ಏನಾದರೂ ಸ್ಯಾರಿಗೆ ನಾನು ಮಾಡಿದ್ರೆ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ನನ್ನ ಸ್ಯಾರಿಗೆ ವರ್ಕ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತಿನ ಡಿಸೈನ್ದು ಫೈನಲ್ ಲುಕ್ ಇದು. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್. ಹಾಗೆ ಇಲ್ಲಿ ಮಿಡಲಲ್ಲಿ ನಾವು ಕುಚ್ಚು ಬಿಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ನೋಡಿ ಇಲ್ಲಿ ಕೊನೆ ಕುಚ್ಚು ಬಿಟ್ಟಿದ್ದೀನಲ್ವ, ಕೊನೆ ಆರ್ಚ್ಗೆ ಸ್ವಲ್ಪ ಕ್ರಾಸ್ ಆಗಿದೆ, ಅದೇ ರೀತಿ ಕ್ರಾಸ್ ಆಗಿಬಿಡುತ್ತೆ. ಸೊ ಆದಷ್ಟು ತುಂಬ ದಪ್ಪ ಕುಚ್ಚುಗಳನ್ನ ಕಟ್ಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಆದಷ್ಟು 135 120 ದಾರ ತೊಗೊಂಡೆ ಕುಚ್ಚುಗಳನ್ನ ಕಟ್ಕೊಳ್ಳಿ. ತೀರಾ ದಪ್ಪ ನೀವು ದಾರ ತೊಗೊಂಡು ಕುಚ್ಚನ್ನ ಕಟ್ ಮಾಡ್ಕೊಳ್ಳೋಕೆ ಹೋದಾಗ ಕೊನೆ ಆರ್ಚ್ ನೋಡ್ತಾ ಇದ್ದೀರಲ್ವ, ಅದು ಯಾವ ರೀತಿ ಕ್ರಾಸ್ ಆಗಿ ಬಂದಿದೆ ಆ ರೀತಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ಎಳೆಗಳನ್ನ ಸ್ವಲ್ಪ ಚಿಕ್ಕದಾಗೇ ತಗೊಳ್ಳಿ ಫ್ರೆಂಡ್ಸ್. ಇವತ್ತಿನ ಡಿಸೈನ್ದು ಫೈನಲ್ ಲುಕ್ಕು. ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂತಂದರೆ 950ಇಂದ 1200ವರೆಗೂ ಈ ಡಿಸೈನ್ಗೆ ನಾವು ಚಾರ್ಜ್ ಮಾಡ್ಬೋದು. ಸೊ ಇವತ್ತಿನ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಒಂದ್ಸತಿ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ನಾನು ಯೂಸ್ ಮಾಡೋ ಮೆಟೀರಿಯಲ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತಂದರೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ನಾನು ಶಾಪ್ನ ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಾನು ಶಾಪ್ದು ಡೀಟೇಲ್ಸ್ನ ಕೊಟ್ಟಿರ್ತೀನಿ. ಅವ್ರದ್ದು ವೆಬ್ಸೈಟ್ ಡೀಟೇಲ್ಸು ಹಾಗೆ ಅವ್ರ ಶಾಪ್ ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೊಟ್ಟಿದ್ದೀನಿ. ಸೊ ನೀವೇನಾದರೂ ಬೀಡನ್ನ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕರ್ನಾಟಕದ ಒಳಗಡೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ, ಔಟ್ ಆಫ್ ಕರ್ನಾಟಕ ಪ್ರೀಪೇಯ್ಡ್ ಇರುತ್ತೆ. ಹಾಗೆಯೇ ನನ್ನ ಇನ್ನೂ ಒಂದು ಹೊಸ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಅಲ್ಲಿ ಕೂಡ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೋದು. ಥ್ಯಾಂಕ್ ಯು.